ನಮಸ್ತೆ ವೀಕ್ಷಕರೇ. ಅಂದರೆ ಜಾತಕದಲ್ಲಿ ಸಹೋದರ ವೃದ್ಧಿಯೋಗ ಯಾವ ರೀತಿ ನೋಡ್ತಕ್ಕಂಥದ್ದು ಅಂದರೆ, ಉದಾಹರಣೆಗೆ ಒಂದು ಮೇಷ ಲಗ್ನನ ತಗೋಣ. ಲಗ್ನದಿಂದ ತೃತೀಯ ಭಾವಾಧಿಪತಿ ಶುಭ ರಾಶಿಯಾಗಿ, ಅಂದರೆ ಲಗ್ನದಿಂದ ತೃತೀಯ ಸ್ಥಾನವು ಶುಭ ರಾಶಿ ಅಂದರೆ ಮಿಥುನ ರಾಶಿ, ಬುಧನ ಮನೆ ಶುಭ ರಾಶಿ ಆಗ್ತಕ್ಕಂಥದ್ದು. ತೃತೀಯಾಧಿಪತಿಯು ಶುಭ ರಾಶಿಯಾಗಿ ಶುಭ ಗ್ರಹಗಳನ್ನು ದೃಷ್ಟಿಯನ್ನು ಹೊಂದಿದ್ದರೆ, ಅಂದರೆ ಗುರು, ಶುಕ್ರ, ಚಂದ್ರ ಈ ರೀತಿಯಾಗಿ ಶುಭ ಗ್ರಹಗಳ ದೃಷ್ಟಿಯನ್ನು ಹೊಂದಿದ್ದರೆ, ಅಂದರೆ ಲಗ್ನದಿಂದ ತೃತೀಯ ಸ್ಥಾನವು ಶುಭ ರಾಶಿಯಾಗಿ ಶುಭ ಗ್ರಹಗಳ ದೃಷ್ಟಿಯನ್ನು ಹೊಂದಿದ್ದರೆ, ಅಥವಾ ಭಾತೃಕಾರಕನಾಗಿರ್ತಕ್ಕಂಥ ಕುಜನು ಶುಭ ಗ್ರಹಗಳ ಸಂಬಂಧಿತನಾಗಿ, ಅಂದರೆ ಗುರು, ಶುಕ್ರ, ಚಂದ್ರರ ಸಂಬಂಧ ಹೊಂದಿ ಜೊತೆಗಿರ್ತಕ್ಕಂಥದ್ದು ಶುಭ ಗ್ರಹಗಳ ಸಂಬಂಧಿತನಾಗಿ, ಅಥವಾ ಭಾತೃಕಾರಕ ಕುಜನಿಗೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಸಹೋದರ ವೃದ್ಧಿಯೋಗ ಅಂತ ಆಗ್ತಕ್ಕಂಥದ್ದು ಜಾತಕದಲ್ಲಿ. ಅಂದರೆ ಈ ತುಂಬ ವಿಶೇಷವಾಗಿ ಬದಲಾವಣೆಯನ್ನು ತಂದು ಕೊಡ್ತಕ್ಕಂಥದ್ದು. ನಿಮ್ಮ ಜಾತಕದಿಂದ ನಿಮ್ಮ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ತೃತೀಯ ಸ್ಥಾನಾಧಿಪತಿಯು ಶುಭ ರಾಶಿಯಾಗಿ ತೃತೀಯಾಧಿಪತಿಯಾಗಿರ್ತಕ್ಕಂಥ ಬುಧನು ಮೇಷಲಗ್ನಕ್ಕೆ ಉದಾಹರಣೆ ಸಮೇತ ಶುಭ ಗ್ರಹಗಳ ದೃಷ್ಟಿಯಿಂದ ಅಥವಾ ಶುಭ ಗ್ರಹಗಳ ಸಂಬಂಧಿತನಾಗಿ ಪಾಪಗ್ರಹಗಳ ಒಳಗಾಗದೇ ಇದ್ದರೆ ಸಹೋದರ ವೃದ್ಧಿಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ.